ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ರಾಗಿ ಸರಿ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಂದ ದೊಡ್ಡವ್ರವರೆಗೂ ರಾಗಿ ಸರಿ ಮಾಡಿಕೊಂಡು ಕುಡಿಬೋದು. ಮಕ್ಕಳಿಗೆ ಸ್ವಲ್ಪ ಗಟ್ಟಿಗೆ ಮಾಲ್ಟ್ ಥರನೂ ತಿನ್ನಿಸ್ಬೋದು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು. ನೋಡಿ, 1 ಬೌಲು ನಾನು ಮಸೂರ್ ದಾಲ್ ತೊಗೊಂಡಿದ್ದೀನಿ. ಕಡಲೆಕಾಳು 1 ಬೌಲು, ಹೆಸ್ರು ಕಾಳು, ಇದು ಉದ್ದಿನ ಕಾಳು ಕಪ್ಪದು, ಅಕ್ಕಿ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ತುಂಬ ತೊಗೊಂಡಿದ್ದೀನಿ. ಇದು ದಪ್ಪ ಕಡಲೆಕಾಳು, ಇದು ಸುಮ್ಮನೆ 1 ಹಿಡಿ ತೊಗೊಂಡಿದ್ದೀನಿ. ಇದು ರಾಜ್ಮಾ, ಇದೂ ಅಷ್ಟೇ 1 ಹಿಡಿ ತೊಗೊಂಡಿದ್ದೀನಿ. ಇದು ಸೀಮೆ ಅಕ್ಕಿ, ಪಾಯಸಕ್ಕೆ ಹಾಕ್ತೀವಲ್ಲ ಅದು ಅರ್ಧ ಬಟ್ಲು. ಜೀರಿಗೆ 3 ಸ್ಪೂನು, 2 ಸ್ಪೂನ್ ಮೆಣಸು, ಇದು ಪಿಸ್ತಾ 1-2 ಹಿಡಿ, ಬಾದಾಮಿ 1-2 ಹಿಡಿ, ಗೋಡಂಬಿ 1 ಹಿಡಿ. ಇದು ಮಖಾನ 1 ಬೌಲ್ ತುಂಬ ತೊಗೊಂಡಿದ್ದೀನಿ. ಒಂದು ಎರಡು ಲೋಟ ಅಂದರೆ ಒಂದು ಅರ್ಧ ಕೆ ಜಿ ಗೋಧಿ ತೊಗೊಂಡಿದ್ದೀನಿ. ಇದು 2 ಕೆ ಜಿ ರಾಗಿ ಚೆನ್ನಾಗಿ ತೊಳೆದು ಒಣಗಿಸಿ ಈಗ ಎಲ್ಲ ಹುರಿಬೇಕು. ಇದು 1 ವರ್ಷದ ಮಕ್ಳಿಗೂ ಕುಡಿಸ್ಬೋದು. ಎಲ್ಲ ಥರ ಹಾಕಿರ್ತೀವಿ, ಅವ್ರಿಗೆ ಊಟ ಮಾಡೋದಷ್ಟೇ ಶಕ್ತಿ ಇರುತ್ತೆ. ಪ್ಯಾನ್ ಇಟ್ಟಿದ್ದೀನಿ, ಒಂದೊಂದಾಗಿ ಎಲ್ಲ ಹುರಿಯೋಣ. ಎಲ್ಲ ಸಣ್ಣ ಉರಿಲಿ ಗಮ್ಮಂತ ಹುರಿಯೋಣ. ಇದು ಮಕ್ಳಿಗೂ ಕೊಡ್ತೀವಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನೀವು ಚೆನ್ನಾಗಿ ಹುರಿದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯಾವುದೇ ಪದಾರ್ಥನೂ ಚೆನ್ನಾಗಿ ಹುರಿಬೇಕು. ಬೂಸ್ಟ್ ಅದು ಅದೆಲ್ಲ ಏನೂ ಆಗೋದಿಲ್ಲ. ಆಗಿದೆ, ಈಗ ತೆಗಿತಾ ಇದ್ದೀನಿ. ಹೆಸರು ಕಾಳು ಹಾಕ್ತೀನಿ. ಎಲ್ಲನೂ ನಾನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಉದ್ದಿನ ಕಾಳು ಹಾಕಿದ್ದೀನಿ, ಹೆಸರು ಕಾಳು ಎರಡೂ ಹಾಕಿದ್ದೀನಿ. ಎರಡು ಒಂದೇ ಸಮ ಹುರಿಬೋದು. ಆದ್ದರಿಂದ ಇದು ಬೆಳಗ್ಗೆ ಎದ್ದು 1 ಲೋಟ ಕುಡಿದ್ಬಿಟ್ರೆ ಎಷ್ಟು ಪೋಷಕಾಂಶ ಎಲ್ಲನೂ ಇರುತ್ತೆ ಇದರಲ್ಲಿ. ಹೆಸರು ಕಾಳು ಎಲ್ರಿಗೂ ಒಳ್ಳೆಯದೇ. ಆಗಿದೆ, ಇದು ತೆಗಿತಾ ಇದ್ದೀನಿ. ಇದು ಕಪ್ಪ ಕಾಳುಗಳಿಗೆಲ್ಲ ಸ್ವಲ್ಪ ಜೋರುರಿ, ಸಣ್ಣ ಉರಿ ಆ ಥರ ಮಾಡ್ತಾ ಹುರ್ಕೋಬೋದು. ಇದೆಲ್ಲ ದಪ್ಪ ಇದೆ, ಅದರಿಂದ ದಪ್ಪ ಕಡಲೆಕಾಳಿದು. ಇದು ರಾಜ್ಮಾ, ಇದು ಕಡಲೆಕಾಳೆ ಚಿಕ್ಕದು. ಇದು 3 ಹಾಕಿ ಹುರಿತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ದೊಡ್ಡ ಉರಿ ಮಾಡಿಕೊಂಡು ಸಣ್ಣ ಉರಿ ಮಾಡಿಕೊಂಡು ಹುರಿಬೋದು. ಇದು ಸ್ವಲ್ಪ ಲೇಟೇ ಆಗುತ್ತೆ ಹುರಿಯೋದು. ಸ್ವಲ್ಪ ಜೋರು ಉರಿನೇ ಇಟ್ಕೊಂಡಿದ್ದೀನಿ ನಾನು. ಆಗಿದೆ, ಇದು ಪಟ ಅಂತ ಹೊಡಿತಾ ಇದೆ. ಅಕ್ಕಿ ಹಾಕ್ತಾ ಇದ್ದೀನಿ ನಾನು. ಅಕ್ಕಿ ಯಾವುದಾದ್ರೂ ಹಾಕೋಬೋದು. ಇಷ್ಟು ಹುರಿದ್ರೆ ಸಾಕು. ಇದು ಅಕ್ಕಿ ಸೀಮೆ ಅಕ್ಕಿ ಹಾಕೋತಾ ಇದ್ದೀನಿ. ಪಾಯಸಕ್ಕೆ ಹಾಕೋದು. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಇಷ್ಟ ಆದರೆ ಸಾಕು. ಪೂರಿ ಥರ ಪಟ ಪಟ ಅಂತ ಸೌಂಡ್ ಬರುತ್ತೆ ಇದು.
ಸೀಮೆ ಅಕ್ಕಿ. ಇದು ಮಕ್ಕನ ಹಾಕ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಇದು ಬೇಡ, ಸಣ್ಣ ಉರಿಲೇ ಇದು ಅಷ್ಟೇ, ಬೇಗ ಆಗ್ಬಿಡುತ್ತೆ. ಆಗಿದೆ ನೋಡಿ, ಇದು ದಪ್ಪ ಆಗಿದೆ. ಜೀರಿಗೆ ಹಾಕ್ತಾಯಿದ್ದೀನಿ, ಮೆಣಸು ಹಾಕ್ತಾಯಿದ್ದೀನಿ. ಇದು ಕಾಳುಗಳು ಹಾಕ್ತೀವಲ್ಲ, ಅದು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಜೀರಿಗೆ ಮೆಣಸು ಹಾಕ್ತೀವಿ. ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನು 2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಆಗಿದೆ ಇದು. ಪಿಸ್ತಾ ಹಾಕ್ತಾಯಿದ್ದೀನಿ, ಬಾದಾಮಿ ಹಾಕ್ತಾಯಿದ್ದೀನಿ, ಗೋಡಂಬಿ ಹಾಕ್ತಾಯಿದ್ದೀನಿ. ಇದು 1 ಮುಷ್ಟಿ ಅಷ್ಟೇ ಹಾಕಿದ್ದೀನಿ. ಇದನ್ನು ಹುರಿದು ಸಪ್ರೇಟಾಗಿ ಮನೆಯಲ್ಲೇ ಮಿಕ್ಸ್ ಮಾಡಬೇಕು. ಮಿಷಿನ್ಗೆ ಹಾಕಿದ್ರೆ ಎಲ್ಲ ಚಕ್ಕಿಗೆ ಮೆತ್ಕೊಂಡ್ಬಿಡುತ್ತೆ. ರಾಗಿ ಮಿಷಿನ್ಗೆ ಎಲ್ಲ ಮೆತ್ಕೊಂಡ್ಬಿಡುತ್ತೆ ಇದೆಲ್ಲ. ಅದಕ್ಕೆ ಸಪ್ರೇಟಾಗಿ ಇಷ್ಟನ್ನ ಮಾತ್ರ ನಾನು ಮನೆಯಲ್ಲೇ ಮಿಕ್ಸ್ ಮಾಡ್ತೀನಿ. ಆಗಿದೆ, ಒಂದೊಂದು ರೌಂಡಾಗಿ ಆಗಿದೆ. ಬಾದಾಮಿ ಎಲ್ಲ ನೋಡಿ ಆಗಿದೆ. ಇದು ಸಪ್ರೇಟಾಗಿ ತೆಗಿಬೇಕು. ಇದು ಸಪ್ರೇಟಾಗಿ ತೆಗೆದಿದ್ದೀನಿ. ಈಗ ಗೋಧಿ ಹಾಕ್ತಾಯಿದ್ದೀನಿ. ಇದು ಎಲ್ಲ ಹಾಕ್ತೀನಿ. ಸಣ್ಣೂರಿ ಎಲ್ಲ ಚೆನ್ನಾಗಿ ಹುರಿಬೇಕು, ಗಮ್ ಅಂತ. ಇದಕ್ಕೂ ಅಷ್ಟೇ ಸ್ವಲ್ಪ ದೊಡ್ಡ ಸಣ್ಣೂರಿ ಮಾಡಿಕೊಂಡು ಚೆನ್ನಾಗಿ ಹುರಿಬೇಕು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಗೋಧಿ ಆಗಿದೆ ಅಂದರೆ ಪಟಪಟ ಅಂತ ಪುರಿ ಥರ ಹಾರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಹುರಿದ್ರೆ ಚೆನ್ನಾಗಿರುತ್ತೆ. ಸರಿ, ಈಗ ರಾಗಿ ಹಾಕ್ತಾಯಿದ್ದೀನಿ. ರಾಗಿನೂ ಸ್ವಲ್ಪ ಹಾಕ್ಕೊಂಡು ಹುರಿಬೇಕು, ಸೀಸ್ಬಾರ್ದು. ಅದು ಸೀದು ವಾಸನೆ ಬಂದರೆ ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ಇಷ್ಟು ಹುರಿದ್ರೆ ಸಾಕು. ಇನ್ನು ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ ಚೆನ್ನಾಗಿ ಹುರಿಬೇಕು. ಅದು ಬಿಸಿ ತಾಗ್ತಿದ್ದಂಗೆ ಒಡೆದು ಪುರಿ ಥರ ಆಗ್ತಾ ಇರುತ್ತೆ. ಆವಾಗ ಆಗಿದೆ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಗಿದೆ. ಇದನ್ನು ಹೀಗೆ ಎಲ್ಲನೂ ಹುರ್ಕೋಬೇಕು. ನೋಡಿ, 2 kg ರಾಗಿನೂ ಎಲ್ಲ ಹುರಿದ ಹಾಗಿದೆ. ಇದೆಲ್ಲ ಮಿಕ್ಸ್ ಮಾಡಿ ಇದು ರಾಗಿ ಮಿಷಿನ್ಗೆ ಕಳಿಸ್ಬೇಕು. ಎಲ್ಲ ಆದಮೇಲೆ ಹುರಿಟ್ಟು ತೋರಿಸ್ತೀನಿ ನಾನು. ರಾಗಿ ಸರಿ ಹಿಟ್ಟು ಇದು ಸಪ್ರೇಟಾಗಿ ನಾನೇ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಬೆರೆಸ್ತೀನಿ. ಹುರಿ ಹಿಟ್ಟು ರೆಡಿ ಇದೆ, ರಾಗಿ ಸರಿ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.